ಅಚಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಪಾಠ 21 ಖೋ. ಈ ಪಾಠವನ್ನು ಕಲಿತ ನಂತರ ನೀನು ಆಟಗಳು ಮತ್ತು ನಿಯಮಗಳ ಪರಿಚಯ ಮಾಡಿಕೊಳ್ಳುವೆ. ಆಟಗಳಿಂದ ಸಾಮಾಜಿಕ ಸಂಬಂಧಗಳು ವೃದ್ಧಿಯಾಗುವುದೆಂದು ಗುರುತಿಸುವೆ. ಜಾತ್ರೆ ಮತ್ತು ಸರ್ಕಸ್ಸಿನ ಮೂಲಕ ದೊರೆಯುವ ಮನರಂಜನೆಯ ಬಗ್ಗೆ ವಿವರಿಸುವೆ. ನೀನು ಹಿಂದಿನ ತರಗತಿಯಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಆಟಗಳ ಬಗ್ಗೆ ತಿಳಿದಿರುವೆ. ಶಾಲೆಯಲ್ಲಿ ಶಿಕ್ಷಕರೂ ಅನೇಕ ಆಟಗಳನ್ನು ಆಡಿಸಿರಬಹುದು. ನಿನಗೆ ಯಾವ ಯಾವ ಆಟಗಳ ಪರಿಚಯ ಇದೆ ಎಂಬುದನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ತಿಳಿದುಕೋ. ನೋಡಿ ಮಕ್ಕಳೇ, ಹಿಂದಿನ ತರಗತಿಯನ್ನು ತಿಳ್ಕೊಂಡಿದಿರಲ್ವಾ? ಒಳಾಂಗಣ ಆಟ ಮತ್ತು ಹೊರಾಂಗಣ ಆಟ ಇವುಗಳ ಪರಿಚಯ ನಿಮ್ಗೆ ಆಗ್ಲೇ ಆಗಿದೆ ಅಲ್ವಾ? ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಕೂಡ ನಿಮ್ಗೆ ಅನೇಕ ಆಟಗಳನ್ನ ಆಡಿಸಿರ್ತಾರೆ. ಯಾವ್ಯಾವ ಆಟ ಪರಿಚಯ ಇದೆ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ತಿಳ್ಕೊಂಡ್ವಾ? ಈಗ ನೋಡಂತೆ ಬನ್ನಿ. ಒಂದು, ಹುಣಸೆ ಬೀಜ ಬಳಸಿ ಆಡುವ ಒಂದು ಆಟ. ಯಾವುದು ಮಕ್ಕಳೇ ಹುಣಸೆ ಬೀಜ ಬಳಸಿ ಆಡುವಂತ ಆಟ? ಕೆಳ ಚಿತ್ರ ನೋಡಿ. ಅಳುಗುಳಿ ಮನೆ ಅಲ್ವಾ? ನೋಡಿ, ಇಲ್ಲಿ ಈ ತರ ಅಳುಗುಳಿ ಮನೆಯಲ್ಲಿ ಹುಣಸೆ ಬೀಜ ಇಟ್ಕೊಂಡು ಒಂದೊಂದು ತೂತ್ನಲ್ಲಿ ಹಾಕೊಂಡು ಹುಣಸೆ ಬೀಜ ಹಾಕೊಂಡು ಆಟ ಆಡ್ತಾರೆ. ಆಡಿದಿರಲ್ಲ ನೀವೆಲ್ಲ ಇದನ್ನ? ನೋಡಿ, ಕೆಡೆ ಇಬ್ರು ಆಡ್ತಾ ಇದಾರಲ್ಲಿ ಅಳುಗುಳಿ ಮನೆ ಆಡ್ತಾ ಅಲ್ವಾ? ಎರಡು, ಕುಂಟಿಕೊಂಡು ಆಡುವ ಆಟ. ಯಾವ್ದು ಮಕ್ಳೇ ಕುಂಟ್ಕೊಂಡು ಆಡೋ ಆಟ? ಒಂದೇ ಕಾಲಲ್ಲಿ ಕುಂಟೋದು ಯಾವ್ದದು? ಕುಂಟೆ ಬಿಲ್ಲೆ ಅಲ್ವಾ? ನೋಡಿ, ಅಲ್ಲಿ ಈ ಕಡೆ ಎಡಗಡೆ ಹುಡುಗರು ಕುಂಟೆ ಬಿಲ್ಲೆ ಆಡ್ತಿದ್ದಾರೆ, ಅಲ್ಲಿ ಹುಡುಗಿರು ಆಡ್ತಿದ್ದಾರೆ. ಈ ತರ ಬೇರೆ ಬೇರೆ ನೀವು ಕುಂಟೆ ಬಿಲ್ಲೆ ಹಾಕೋತಿರಲ್ವಾ? 1, 2, 3, 4 ಅಂತ ಚೌಕೆಲ್ಲ ಬರ್ಕೊಂಡು ಅದ್ರಲ್ಲಿ ಕುಂಟೆ ಬಿಲ್ಲೆ ಒಂದು ಬಿಲ್ಲೆ ಇಟ್ಕೊಂಡು ಬಿಲ್ಲೆ ಎಸ್ದ್ಬಿಟ್ಟು ಕುಂಟ್ಕೋತ ಅದನ್ನ ಹೊರಗಡೆ ಬರ್ಬೇಕು ಅಲ್ವಾ? ಮೂರು, ಬ್ಯಾಟ್ ಮತ್ತು ಬಾಲ್ ಬಳಸಿ ಆಡುವ ಒಂದು ಆಟ. ಯಾವುದು ಮಕ್ಕಳೇ ಬ್ಯಾಟು ಮತ್ತು ಬಾಲ್ ಬಳಸಿ ಆಡುವಂತ ಆಟ? ಹೌದು, ಕ್ರಿಕೆಟ್ ಅಲ್ವಾ? ನೋಡಿ, ಕೆಡೆ ಚಿತ್ರ ನೋಡಿ. ಅಲ್ಲಿ ಆ ಹುಡುಗಿ ಬ್ಯಾಟಿಂಗ್ ಮಾಡ್ತಾ ಇರಲ್ವಾ? ಕ್ರಿಕೆಟ್ ಆಡ್ತಾ ಇರಲಿ ಇಬ್ರು ಹುಡುಗರು ಆ ಹುಡುಗಿ ಎಲ್ಲ ಸೇರ್ಕೊಂಡು ಅಲ್ವಾ ಮಕ್ಕಳೇ? ನಾಲ್ಕು, ದಾಳಗಳಿಂದ ಆಡುವ ಆಟ. ದಾಳಗಳಿಂದ ಆಡುವ ಈ ಆಟ ಯಾವುದು ಮಕ್ಕಳೇ? ಪಗಡೆ ಅಲ್ವಾ? ನೋಡಿ, ಕೆಡೆ ನೋಡಿ, ಆ ಕಡೆ ಎಡಭಾಗದಲ್ಲಿ ಆ ಪಗಡೆ ಹಾಸು ಅಂತವೆಲ್ಲ ಅದನ್ನ ಕೊಟ್ಟಿದೆ. ಬಲಭಾಗದಲ್ಲಿ ಎಲ್ಲ ಹೆಂಗಸರು ಪಗಡೆ ಆಡ್ತಾ ಇದಾರಲ್ಲಿ, ದಾಳ ಹಾಕೊಂಡು ಆ ಕಾಯಿನ ಮುಂದಕ್ಕೆ ಜರುಗಿಸ್ತಾ ಇದಾರಲ್ಲಿ ಅಲ್ವಾ? ಐದು, ಕವಡೆ ಬಳಸಿ ಆಡುವ ಆಟ. ಕವಡೆ ಬಳಸ್ಬಿಟ್ಟು ಯಾವ ಆಟ ಆಡ್ತೀವಿ ಮಕ್ಕಳೇ? ಹೌದು, ಚೌಕಾಬಾರ ಅಲ್ವಾ? ನೋಡಿ, ಇಲ್ಲಿ ಎಡಗಡೆ ಕಾಣ್ತಾ ಇದೆ ಚಿತ್ರ, ಅಲ್ಲಿ ಈ ತರ 5 ಮನೆ ಚೌಕಾಬಾರ, ಅದೇ ರೀತಿ 7 ಮನೆ ಚೌಕಾಬಾರ ಕೂಡ ಇರುತ್ತಲ್ವಾ? ಅಲ್ಲಿ ನೀವು ಕವಡೆ ಬಳಸ್ಬಿಟ್ಟು ಆ ಕಾಯಿಗಳನ್ನ ಮುಂದಕ್ಕೆ ಹೋಗಿ ಮನೆ ಮುಟ್ಟಿಸ್ತೀರಾ ಅಲ್ವಾ? ನೋಡಿ, ಅಲ್ಲಿ ಪಕ್ಕದಲ್ಲಿ ಅವರಲ್ಲಿ ಮತ್ತೆ ಅಲ್ಲಿ ಅದು ಬಹುಶಃ 7 ಮನೆ ಅನ್ಸುತ್ತೆ, ಅದು ಗೊತ್ತಾಗ್ತಿಲ್ಲ. 7 ಮನೆ ಆಟ ಆಡ್ತೀಯಾರಲ್ಲ ಹೆಂಗಸೆಲ್ಲ ಸೇರ್ಕೊಂಡು ಅಲ್ವಾ? ಕವಡೆ ಬಳಸಿ ಇಲ್ಲಿ ಆಟ ಆಡ್ತಾರೆ, ಇದು ಚೌಕಾಬಾರ ಅಂತ ಅಲ್ವಾ? ಆರು, ನೀರಿನಲ್ಲಿ ಆಡುವ ಒಂದು ಆಟ. ನೀರಿನಲ್ಲಿ ಯಾವ ಆಟ ಆಡ್ತೀವಿ ಮಕ್ಕಳೇ? ಈ ತರ ದೋಣಿ ಸ್ಪರ್ಧೆ. ಕೆಳ ಚಿತ್ರ ಕಾಣ್ತಿದ್ಯಾ? ನೋಡಿ, ಎಷ್ಟೆಷ್ಟು ಉದ್ದುದ ದೋಣಿನ ಬಳಸಿ ಯಾರು ಮೊದಲು ತಲುಪ್ತಾರೆ ಗುರಿನ ಅಂತ ಈ ತರ ದೋಣಿ ಸ್ಪರ್ಧೆ ನಡೀತಾ ಇದೆ ಇಲ್ಲಿ ಅಲ್ವಾ? ಏಳು, ತಂಡಗಳಲ್ಲಿ ಆಡುವ ಒಂದು ಆಟ. ತಂಡಗಳಲ್ಲಿ ಆಡುವಂತ ಆಟ ಯಾವ್ದು ಮಕ್ಕಳೇ? ಒಂದು ಉದಾಹರಣೆ ಕೊಟ್ಟಿದೀವಿ ಇಲ್ಲಿ, ಕಬಡ್ಡಿ ಅಂತ ಅನ್ಬೋದು. ಕೆಡೆ ಚಿತ್ರ ನೋಡಿ, ಇಲ್ಲಿ ಕಬಡ್ಡಿ ಆಡ್ತಿದ್ದಾರೆ. ಅವರೆಲ್ಲ ಹಸಿರು ಅಂಗಿ ತೊಟ್ಟರೆಲ್ಲ ಒಂದು ತಂಡ, ಅವರೆಲ್ಲ ಸೇರ್ಕೊಂಡು ಆ ನೀಲಿ ಅಂಗಿ ತೊಟ್ಟರನ್ನು ಹಿಡಿತಾ ಇದಾರೆ ಎಲ್ಲ ಸೇರ್ಕೊಂಡಲ್ವಾ? ಇಲ್ಲಿ ತಂಡಗಳಲ್ಲಿ ಒಟ್ಟಿಗೆ ಸೇರಿ ಆಡುವಂತ ಆಟ ಇದು ಕಬಡ್ಡಿ ಆಟ. 8,
ಕೈಗಳಿಂದ ಆಡುವ ಚೆಂಡಾಟ. ಯಾವುದು ಮಕ್ಕಳೇ? ಯಾವುದೇ ರೀತಿಯ ಬ್ಯಾಟು ಅಥವಾ ಏನು ಬಳಸಲ್ಲ, ಬರೀ ಕೈಯಿಂದನೇ ಚೆಂಡಾಟ. ಯಾವ್ದಿದು? ಉದಾಹರಣೆಗೆ ವಾಲಿಬಾಲ್ ಅಲ್ವಾ? ನೋಡಿ ಅಲ್ಲಿ ಎಲ್ಲ ಹುಡುಗಿರು ವಾಲಿಬಾಲ್ ಆಡ್ತಾ ಇದ್ದಾರೆ. ಇದನ್ನು ಕೇವಲ ಕೈಯಿಂದ ಮಾತ್ರ ಆಡ್ತಾರೆ ಅಲ್ವಾ? ಆರ್ಬಿಟ್ಟು ನೆಟ್ಟಿಂದ ಇನ್ನೊಂದ್ ಕಡೆಗೆ ಬಾಲ್ನ ಅವರು ಹಾಕಕ್ಕೆ ಪ್ರಯತ್ನ ಮಾಡ್ತಿದಾರಲ್ಲಿ. ಇಲ್ಲಿ ಕೆಲವು ಆಟಗಳ ಹೆಸರನ್ನು ಮತ್ತು ಆಟದ ಸಾಮಗ್ರಿಗಳ ಚಿತ್ರವನ್ನು ನೀಡಿದೆ. ಇವುಗಳನ್ನು ಹೊಂದಿಸು. ನೋಡಿ ಮಕ್ಕಳ ಮುಂದೆ ಇಲ್ಲಿ ಕೆಲವು ಆಟದ ಹೆಸರು ಮತ್ತು ಆ ಆಟಕ್ಕೆ ಬಳಸುವಂತ ಸಾಮಗ್ರಿಗಳು ಅದನ್ನು ಕೊಟ್ಟಿದೆ. ಅವೆರಡನ್ನು ಹೊಂದಸಕ್ಕೆ ಪ್ರಯತ್ನ ಮಾಡಂತೆ. ಬನ್ನಿ ಈಗ. ನೋಡಿ ಈ ತರ ಎಲ್ಲ ಆಟಗಳ ಹೆಸರು ಬರಿದೆ. ಮೊದಲನೇ ಕಂಬ ಸಾಲಿನಲ್ಲಿ ಹಾಕಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಬಿಲ್ಲುಗಾರಿಕೆ, ಕೇರಂ ಮತ್ತು ಚೆಸ್ ಅಂತ. ಈ ಕಡೆ ಬಲಗಡೆ ನೋಡಿ ಬೇರೆ ಬೇರೆ ವಿವಿಧ ಸಾಮಗ್ರಿಗಳು ಕೊಟ್ಟಿದೆ. ಈಗ ಹಾಕಿ ಆಡೋದಕ್ಕೆ ಏನ್ ಬೇಕಾಗುತ್ತೆ ಮಕ್ಕಳೇ? ಹಾಕಿಯ ಸ್ಟಿಕ್ ಅಂತೀವಲ್ಲ ಅದು ಬೇಕು, ಮತ್ತೆ ಒಂದು ಚೆಂಡು ಇರುತ್ತೆ. ಅಲ್ಲಿ ನೋಡಿ ಕಾಣ್ತಾ ಇದೆ ನಿಮ್ಗಲ್ಲಿ. ಅದಕ್ಕೆ ನಾವೀಗ ಗುರ್ತು ಮಾಡಿದೀವಿ. ಕ್ರಿಕೆಟ್ ಆಡೋಕ್ಕೆ ಏನೇನು ಬೇಕಾಗುತ್ತೆ ಮಕ್ಕಳೇ? ಮತ್ತೆ ಬ್ಯಾಟು, ಬಾಲು, ಸ್ಟಂಪ್ಸ್ ಅಂತೀವಲ್ಲ, ವಿಕೆಟ್ಸ್, ಅದಕ್ಕೆ ಅದನ್ನ ಇಡೋದಕ್ಕೆ ಎಲ್ಲ ನೋಡಿ ಚಿತ್ರ ಕಾಣ್ತೀಯಲ್ಲಿ, ನೋಡಿ ಹೊಂದಿಸಿಯೋದನ್ನು. ಬ್ಯಾಡ್ಮಿಂಟನ್ನು ಕೈಯಲ್ಲಿ ಒಂದು ಬ್ಯಾಟ್ ಇಟ್ಕೊಂಡಿರ್ತಾರೆ, ಶಟಲ್ ಕಾಕ್ ಅಂತ ಅಂತೀವಲ್ಲ, ಕಾಣ್ತೀಯ ಚಿತ್ರ ಎಲ್ಲದು, ಅದನ್ನ ಬಳಸಿ ಬ್ಯಾಡ್ಮಿಂಟನ್ ಆಡ್ತಾರೆ. ಬಿಲ್ಲುಗಾರಿಕೆ ಏನ್ ಬೇಕು? ಬಿಲ್ಲು ಬಾಣ ಬೇಕಲ್ವಾ? ಅಲ್ಲಿ ನೋಡಿ ಚಿತ್ರಕ್ಕೆ ಅದಕ್ಕೆ ಹೊಂದಿಸಿದೀವಿ ಅದನ್ನ, ಬಿಲ್ಲುಗಾರಿಕೆ ಇದು. ಕೇರಂ ಯಾವ್ದ್ರಲ್ಲಿ ಆಡ್ತಾರೆ ಮಕ್ಕಳೇ? ಕೇರಂ ಬೋರ್ಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಅಲ್ವಾ, ಆ ಕಾಯಿಗಳನ್ನ ಇಟ್ಕೊಂಡು ಆಟ ಆಡ್ತೀವಲ್ವಾ, ನೋಡಿ ಕೆಳಗಡೆ ಚಿತ್ರ ಕೇರಂ ಬೋರ್ಡ್, ಅದಕ್ಕೆ ಹೊಂದಿಸಿದೀವಿ. ಚೆಸ್ ಅಂದ್ರೆ ಚದುರಂಗ ಆಡೋದಕ್ಕೆ ಅದಕ್ಕೂ ಒಂದು ಚದುರಂಗ ಮಣೆ ಅಂತಿರುತ್ತೆ. ಅದ್ರ ಮೇಲೆ ಬಿಳಿ ಮತ್ತು ಕಪ್ಪು ಎರಡು ರೀತಿಯ ಕಾಯಿಗಳಿರುತ್ತೆ. ನೀವು ಒಂದ್ ಕಡೆಯನ್ನು ನಡೆಸ್ಕೊಂಡು ಇನ್ನೊಬ್ರ ಜೊತೆ ಆಟ ಆಡಬೇಕು ಅಲ್ವಾ? ಇದು ನೋಡಿ ಅದಕ್ಕೆ ಹೊಂದಿಸಿದೀವಿ. ಅರ್ಥ ಮಕ್ಕಳೇ? ಎಲ್ಲ ನಾವು ಆಟಗಳನ್ನ ಹೊಂದಿಸಿದೀವಿ ಇಲ್ಲಿ ಅಲ್ವಾ? ಇವರು ನಿನಗೆ ಗೊತ್ತೇ? ಇವರು ಯಾವ ಆಟದಲ್ಲಿ ಅತ್ಯಂತ ನಿಪುಣರು? ಬಿಟ್ಟ ಜಾಗದಲ್ಲಿ ಬರೇ. ನೋಡಿ ಮಕ್ಕಳೇ, ಮುಂದೆ ಕೆಲವು ಪ್ರಸಿದ್ಧ ಆಟಗಾರರ ಚಿತ್ರಗಳು ಕೊಟ್ಟಿದೆ. ಅವ್ರು ಯಾರವರು? ಮೊದಲು ಅವ್ರ ಹೆಸರು ಬರಿಬೇಕು, ಮತ್ತು ಅವ್ರು ಯಾವ ಆಟದಲ್ಲಿ ನಿಪುಣತೆ ಗಳಿಸಿದ್ರು, ಯಾವ್ದ್ರಲ್ಲಿ ಅವರು ಪ್ರಸಿದ್ಧಿ ಪಡೆದಿದ್ರು ಅದನ್ನ ಬರೆಯಕ್ಕೆ ಪ್ರಯತ್ನ ಮಾಡಂತೆ. ಬನ್ನಿ, ಆ ಬಿಟ್ಟ ಜಾಗದಲ್ಲಿ ಅದಕ್ಕೆ ಬರೆಯಕ್ಕೆ ಪ್ರಯತ್ನ ಮಾಡಂತೆ. ನೋಡೋಣ ಒಂದೊಂದನ್ನೇ. ಈ ಚಿತ್ರ ಯಾರ್ದು ಮಕ್ಕಳೇ? ಇದು ರಾಹುಲ್ ದ್ರಾವಿಡ್ ಅಲ್ವಾ? ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್. ಯಾವ ಆಟದಲ್ಲಿ ಪ್ರಸಿದ್ಧಿ ಪಡೆದಿದ್ದು? ಕ್ರಿಕೆಟ್ ಆಟದಲ್ಲಿ ಅಲ್ವಾ? ಅದನ್ನಿಲ್ಲಿಗೆ ನಾವು ಬರ್ದಿದೀವಿ ಈಗ. ಇವ್ರು ಯಾರು ಮಕ್ಕಳು ಹೇಳಿ ನೋಡಂತೆ? ಗೊತ್ತಿರುತ್ತೆ ಎಲ್ಲರಿಗೂ ನಿಮ್ಗೆ. ಸಚಿನ್ ತೆಂಡೂಲ್ಕರ್ ಅಲ್ವಾ? ಇವರು ಯಾವ ಆಟದಲ್ಲಿ ಪ್ರಸಿದ್ಧಿ ಪಡೆದಿದ್ದು? ಇವರು ಕೂಡ ಕ್ರಿಕೆಟ್ ಆಟದಲ್ಲಿ ಪ್ರಸಿದ್ಧಿ ಪಡೆದಿದ್ದು. ಇದ್ಯಾರ ಚಿತ್ರ ಗೊತ್ತಾ ಮಕ್ಕಳೇ ನಿಮ್ಗೆ? ಇವ್ರ ಹೆಸರು ಪ್ರಕಾಶ್ ಪಡುಕೋಣೆ ಅಂತ. ಇವರು ಬ್ಯಾಡ್ಮಿಂಟನ್ ಆಟದಲ್ಲಿ ಪ್ರಸಿದ್ಧಿ ಪಡೆದ್ರು. ಗೊತ್ತಾಯ್ತಾ? ಹೆಸರು ಪ್ರಕಾಶ್ ಪಡುಕೋಣೆ ಅಂತ. ಇವರು ಕೂಡ ನಮ್ಮ ಕರ್ನಾಟಕದವರು. ಈ ಚಿತ್ರ ಗೊತ್ತಿರುತ್ತೆ ಎಲ್ಲರಿಗೂ. ಯಾರು ಹೇಳಿ ನೋಡಂತಿದ್ದು? ಪಿ.ಟಿ. ಉಷಾ ಅಲ್ವಾ? ಓಟಗಾರ್ತಿ ಪಿ.ಟಿ. ಉಷಾ ಅಂತ. ಇವರು ಕೂಡ ಪ್ರಸಿದ್ಧ ಓಟಗಾರ್ತಿ. ನಮ್ಮ ಭಾರತವನ್ನ ಹಲವಾರು ಕಡೆ ಪ್ರತಿನಿಧಿಸಿದ್ರು ಇವರು. ಈ ಚಿತ್ರ ಯಾರ್ದ ಗೊತ್ತು ಮಕ್ಕಳೇ ನಿಮ್ಗೆ? ಇವ್ರ ಹೆಸರು ಮಾಲತಿ ಹೊಳ್ಳ ಅಂತ. ಇವರು ನಮ್ಮ ಕರ್ನಾಟಕ ರಾಜ್ಯದವರೇ. ಇವರು ಶಾರ್ಟ್ ಪುಟ್ ಮತ್ತು ಜಾವ್ಲಿನ್, ಈ ಆಟಗಳ ಜಾವ್ಲಿನ್ ಎಸೆತ ಮತ್ತು ಶಾರ್ಟ್ ಪುಟ್ ಎಸೆತ, ಈ ಆಟದಲ್ಲಿ ಇವರು ಭಾಗವಹಿಸ್ತಾರೆ. ಗೊತ್ತಾಯ್ತಾ ಮಕ್ಕಳೇ? ಇವರು ಕೂಡ ಪ್ರಸಿದ್ಧಿ ಪಡೆದಿದ್ದಾರೆ, ತುಂಬಾ ಪದಕಗಳನ್ನ ಗೆದ್ದಿದ್ದಾರೆ ಇವರು, ಮಾಲತಿ ಹೊಳ್ಳ ಅಂತ. ಇದ್ಯಾರು ಗೊತ್ತಾ ಮಕ್ಕಳೇ? ಇದು ಇವ್ರ ಹೆಸರು ಅಭಿನವ್ ಬಿಂದ್ರಾ ಅಂತ. ಇವರು ಶೂಟಿಂಗ್ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ನೋಡಿ ಪದಕ ಗೆದ್ದಿದ್ದಾರೆ, ಚಿನ್ನದ ಪದಕ ಗೆದ್ದಿದ್ದಾರೆ ಅಲ್ವಾ? ಇದ್ಯಾರು ಗೊತ್ತಾ ಮಕ್ಕಳೇ ನಿಮ್ಗಿದು? ಇವ್ರ ಹೆಸರು ಧನರಾಜ್ ಪಿಳ್ಳೆ ಅಂತ. ಗೊತ್ತಾ? ಇವರು ಹಾಕಿ ಆಟ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಕೈಯಲ್ಲಿ ಹಾಕಿ ದಂಡ ಇಟ್ಕೊಂಡಿದ್ದಾರೆ ಮತ್ತು ಚೆಂಡಿದೆ ಕೆಡೆ ಅಲ್ವಾ, ಹಾಕಿ ಸ್ಟಿಕ್ಕು. ಇವರು ಹಾಕಿ ಆಟದಲ್ಲಿ
ಬಹಳ ಪ್ರಸಿದ್ಧಿ ಪಡೆದಿದ್ದಾರೆ. ಇದ್ಯಾರ ಚಿತ್ರ ಮಕ್ಕಳೇ, ಇದು ಹೇಳಿ ನೋಡಂತೆ. ವಿಶ್ವನಾಥನ್ ಆನಂದ್ ಅಲ್ವಾ ಇವ್ರ ಹೆಸರು. ಇವರು ಚೆಸ್ ಅಂದ್ರೆ ಚದುರಂಗ ಆಟದಲ್ಲಿ ಇವರು ಪ್ರಸಿದ್ಧಿ ಪಡೆದಿದ್ದಾರೆ. ಈ ಚಿತ್ರ ಯಾರ್ದು ಮಕ್ಕಳು ಹೇಳಿ ನೋಡಂತೆ. ಈಕೆ ಹೆಸರು ಸಾನಿಯಾ ಮಿರ್ಜಾ. ಇವರು ಟೆನ್ನಿಸ್, ಲಾನ್ ಟೆನ್ನಿಸ್ ಅಂತೀವಲ್ಲ, ಆ ಟೆನ್ನಿಸ್ ಆಟದಲ್ಲಿ ಇವರು ಪ್ರಸಿದ್ಧಿ ಪಡೆದಿದ್ದಾರೆ. ಇವ್ರು ಯಾರು ಗೊತ್ತಾ ಮಕ್ಕಳೇ ನಿಮ್ಗೆ? ಈಕೆ ಹೆಸರು ಮಮತಾ ಪೂಜಾರಿ ಅಂತ. ಇವರು ಕೂಡ ಕಬಡ್ಡಿ ಆಟದಲ್ಲಿ ಇವರು ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಎಲ್ಲ ಪ್ರತಿನಿಧಿಸಿದ್ರು. ಇವರು ಹಲವಾರು ಪದಕಗಳನ್ನು ಗೆದ್ದಿದ್ದಾರೆ. ನೋಡಿ ಅಲ್ಲಿ ಒಂದು ಪದಕ ತೋರಿಸ್ತಾ ಇದಾರಲ್ಲೇ ಅಲ್ವಾ. ಇವರು ಕಬಡ್ಡಿ ಆಟದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ, ಮಮತಾ ಪೂಜಾರಿ ಅಂತ. ನಾಲ್ಕನೇ ತರಗತಿ ಮಕ್ಕಳಿಗೆ ಅಂದು ಖುಷಿಯೋ ಖುಷಿ. ಅವರ ಶಿಕ್ಷಕಿ ಅಂದು ಖೋ ಖೋ ಆಟ ಹೇಳಿಕೊಡುವ ದಿನ. ಕಾತುರರಾಗಿ ಕಾಯುತ್ತಿದ್ದ ಮಕ್ಕಳನ್ನು ಶಿಕ್ಷಕಿ ಆಟದ ಬಯಲಿಗೆ ಕರೆತಂದರು. ಖೋ ಖೋ ಮೈದಾನ ತೋರಿಸಿದರು. ನೋಡಿ ಮಕ್ಕಳೇ, 4ನೇ ತರಗತಿ ಮಕ್ಕಳು ನಿಮ್ ತರ, ಅವ್ರು ಕೂಡ 4ನೇ ತರಗತಿ ಮಕ್ಕಳು. ಅವ್ರಿಗವತ್ತು ತುಂಬಾ ಖುಷಿಯಾಗಿದ್ರು. ಯಾಕೆ ಅಂತಂದ್ರೆ ಅವ್ರ ಶಿಕ್ಷಕಿ ಅಂದಿ ಅವತ್ತು ಖೋ ಖೋ ಆಟ ಹೇಳ್ಕೊಡ್ತೀನಿ ಅಂತ ಮುಂಚೆನೆ ಹೇಳಿದ್ರು ಅವ್ರಿಗೆ. ಹಂಗಾಗಿ ಅವರೆಲ್ಲ ಕಾತರದಿಂದ ಕಾಯ್ತಾ ಇದ್ರು, ಈ 4ನೇ ತರಗತಿ ಮಕ್ಕಳೆಲ್ಲಾರು. ಹಾಗಾಗಿ ಆ ಶಿಕ್ಷಕಿ ಏನ್ ಮಾಡಿದ್ರು, ಅವ್ರನ್ನೆಲ್ಲ ಕರ್ಕೊಂಡು ಆಟದ ಬಯಲಿಗೆ ಕರ್ಕೊಂಡೋಗಿ, ಆಟದ ಮೈದಾನ ಕರ್ಕೊಂಡೋಗಿ ಈ ಖೋ ಖೋ ಮೈದಾನ ಹೇಗಿರುತ್ತೆ ಅಂತ ತೋರಿಸಿದ್ರು. ನಾವು ನೋಡುವ ಖೋ ಖೋ ಮೈದಾನ ಹೆಂಗಿರುತ್ತೆ ಅಂತ. ನೋಡಿ ಮಕ್ಕಳೇ, ಇದೇ ಖೋ ಖೋ ಆಟದ ಮೈದಾನ ಕಾಣ್ತಾ ಇದೆ ನಿಮ್ಗೆ. ಇಲ್ಲಿ ನೋಡಿ, ಈ ತರ ಮಧ್ಯದಲ್ಲಿ ಗೆರೆಗಳಾಕಿದೆ. ಆ ಕಡೆ ಈ ಕಡೆ ಒಂದು ಕಂಬದ ತರ ಇದೆ. ಅಲ್ಲಿ ಮೇಲೆ ಕಡೆ ಈ ತರ ಆಟಗಾರರು ಕೂತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ ಇಲ್ಲಿ ಅಲ್ವಾ. ಇದು ಖೋ ಖೋ ಆಟದ ಮೈದಾನ. ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ ಬನ್ನಿ ಈಗ ನಾವು. ಮಕ್ಕಳೆಲ್ಲ ಮೈದಾನವನ್ನು ಸುತ್ತಿ ಬಂದ ನಂತರ ಶಿಕ್ಷಕಿ ಈ ಪ್ರಶ್ನೆಗಳನ್ನು ಕೇಳಿದರು. ಚಿತ್ರದಲ್ಲಿ ತೋರಿಸಿದ ಖೋ ಖೋ ಮೈದಾನವನ್ನು ನೋಡಿ ಶಿಕ್ಷಕಿ ಕೇಳಿದ ಪ್ರಶ್ನೆಗಳಿಗೆ ನೀನೂ ಉತ್ತರ ಬರೇ. ನೋಡಿ, ಎಲ್ಲಾ ಮಕ್ಕಳು ಈ ತರ ಖೋ ಖೋ ಮೈದಾನ ನೋಡ್ಕೊಂಡ್ ಬಂದ್ರು. ಅದಾದ ನಂತರ ಶಿಕ್ಷಕಿ ಅವ್ರ ಪ್ರಶ್ನೆಗಳು ಕೇಳಿದ್ರು. ಕೆಲವು ಪ್ರಶ್ನೆಗಳು ಏನ್ ಪ್ರಶ್ನೆ ನೋಡಂತೆ. ನಾವು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಖೋ ಖೋ ಮೈದಾನ ಸಹಾಯ ತಗೊಂಡು ನಾವು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಪ್ರಯತ್ನ ಮಾಡಂತೆ. ಮಾಡ್ವಾ? ಒಂದು, ಖೋ ಖೋ ಮೈದಾನವು ಯಾವ ಆಕಾರದಲ್ಲಿದೆ? ನೋಡಿ ಮಕ್ಕಳೇ, ಮತ್ತೆ ಇಲ್ಲಿ ನಾವು ಖೋ ಖೋ ಆಟದ ಮೈದಾನ ತೋರಿಸಿದೀವಿ. ಯಾವ ಆಕಾರದಲ್ಲಿದೆ ಮಕ್ಕಳೇ? ಆಯತಾಕಾರದಲ್ಲಿದೆ ಅಲ್ವಾ. ಹಾಗಾಗಿ ಖೋ ಖೋ ಆಟದ ಮೈದಾನವು ಆಯತಾಕಾರದಲ್ಲಿದೆ ಅಂತ ನಾವು ಬರಿತಾ ಇದೀವಿ ಅಲ್ವಾ. ಎರಡು, ಖೋ ಖೋ ಅಂಕಣದಲ್ಲಿ ಎಷ್ಟು ಕಂಬಗಳಿವೆ? ನೋಡಿ, ಈ ತರ ಖೋ ಖೋ ಆಟದ ಮೈದಾನದಲ್ಲಿ ಕಂಬ ಉಳಿರ್ತಾರೆ. ಆ ತರ ಎಷ್ಟು ಕಂಬಗಳಿವೆ? ನೋಡಿ, ಮತ್ತೆ ಆಟದ ಮೈದಾನ ಚಿತ್ರ ತೋರಿಸಿದೀವಿ. ಎರಡು ಕಂಬಕ್ಕೆ ನಾವು ಈ ತರ ಬಾಣದ ಗುರ್ತಾಕಿ ಅದನ್ನ ತೋರಿಸಿದೀವಿ. ಕಾಣ್ತಾ ಇದೀವಿ ನಿಮ್ಮ ಮಕ್ಕಳೇ. ಆ ಕಡೆ ಒಂದು, ಈ ಕಡೆ ಒಂದು ಕಂಬ ಇದೆ ಅಲ್ವಾ. ಖೋ ಖೋ ಅಂಕಣದಲ್ಲಿ 2 ಕಂಬಗಳಿವೆ ಅಂತ ನಾವು ಉತ್ತರ ಬರಿತಾ ಇದೀವಿ ಅಲ್ವಾ ಮಕ್ಕಳೇ. ಮೂರು, 2 ಕಂಬಗಳ ಮಧ್ಯದಲ್ಲಿ ಎಷ್ಟು ಚೌಕಗಳಿವೆ? ನೋಡಿ ಮಕ್ಕಳೇ, 2 ಕಂಬ ಕಾಣ್ತಾ ಇದೆ ನಿಮ್ಗೆ. 2 ಕಂಬಗಳ ಮಧ್ಯೆ ಕೆಲವು ಚೌಕಗಳು ಹಾಕಿದ್ದಾರೆ ಗೆರೆಗಳ ಮೂಲಕ. ಆ ತರ ಎಷ್ಟು ಚೌಕ ಕಾಣ್ತಾ ಇದೆ ನಿಮ್ಗೆ? ಎಣಿಸಿ ನೋಡಂತೆ. 1 2 3 4 5 6 7 8, ಒಟ್ಟು 8 ಚೌಕಗಳಿವೆ. ಹಾಗಾಗಿ 2 ಕಂಬಗಳ ಮಧ್ಯದಲ್ಲಿ 8 ಚೌಕಗಳಿವೆ ಅಂತ ನಾವು ಬರಿಬಹುದು. 4, ಕಂಬದಿಂದ ಕಂಬಕ್ಕೆ ಎಷ್ಟು ಗೆರೆಗಳನ್ನು ಎಳೆಯಲಾಗಿದೆ? ನೋಡಿ ಮಕ್ಕಳೇ, ಮತ್ತೆ ಆಟದ ಮೇಲೆ ತೋರಿಸಿದೆ. ಇಲ್ಲಿ 2 ಕಂಬಗಳ ನಡುವೆ ಎಷ್ಟು ಗೆರೆ ಎಳೆದಿದ್ದಾರೆ ಇಲ್ಲಿ? ನೋಡಿ, ನಾವು ಬಾಣದ ಗುರ್ತು ಹಾಕ್ಬಿಟ್ಟು ತೋರಿಸಿದೀವಿ. ಇಲ್ಲಿ 2 ಗೆರೆ ಎಳೆದಿದ್ದಾರೆ, ಮೇಲೆ ಕೆಳಗಡೆ ಕಾಣ್ತಾ ಇದೆಯಾ ಮಕ್ಕಳೇ? ಇವೆರಡೂನುವೆ, ಈ 2 ಗೆರೆಗಳು ಕಂಬದಿಂದ ಕಂಬದ ನಡುವೆ ಎಳೆದಿರುವಂತ ಗೆರೆಗಳು. ಕಂಬದಿಂದ ಕಂಬಕ್ಕೆ 2 ಗೆರೆಗಳನ್ನು ಎಳೆಯಲಾಗಿದೆ ಅಂತ ನಾವು ಉತ್ತರ ಬರಿತೀವಿ. ಶಿಕ್ಷಕಿ ಮಕ್ಕಳನ್ನು 12 ಜನ ಆಟಗಾರರ ಒಂದು ತಂಡದಂತೆ 2 ತಂಡಗಳಾಗಿ ಮಾಡಿದರು. ಗೊತ್ತಾಯ್ತಾ ಮಕ್ಕಳೇ? ಶಿಕ್ಷಕಿ ಏನ್ ಮಾಡಿದ್ರೀಗ, ಈ ಮಕ್ಕಳನ್ನೆಲ್ಲ 12 ಜನ ಒಂದು ತಂಡದಲ್ಲಿರುವಂತೆ 2 ತಂಡ ಮಾಡಿದ್ರು.
ಒಂದು ತಂಡ ಓಡುವ ತಂಡ, ಮತ್ತೊಂದು ತಂಡ ಮುಟ್ಟುವ ತಂಡ ಎಂದು ತಿಳಿಸಿದರು. ಈ ಎರಡು ತಂಡದಲ್ಲಿ ಒಂದು ಓಡೋ ತಂಡ, ಇನ್ನೊಂದು ಅವ್ರನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡಬೇಕು, ಮುಟ್ಟುವ ತಂಡ. ಗೊತ್ತಾಯ್ತಾ? ಆ ತರ ಎರಡು ತಂಡಕ್ಕೆ ಇವರು ಹೆಸರು ಕೊಟ್ರು. ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ನೋಡಿ, ಈ ತರ ಓಡುವ ತಂಡ ಮತ್ತು ಮುಟ್ಟುವ ತಂಡ ಎರಡರಲ್ಲೂ 12 ಜನ ಇದ್ದಾರೆ. ನಾವು ನಿಮ್ಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಎರಡಕ್ಕೂ ಬೇರೆ ಬೇರೆ ಬಣ್ಣ ಕೊಟ್ಟಿದೀವಿ. ಗೊತ್ತಾಗ್ತಿದ್ಯಾ ಮಕ್ಕಳೇ? ಇದರಲ್ಲಿ ಒಂದು ಓಡೋರ್ ತಂಡ, ಇನ್ನೊಂದು ಆ ಓಡಿ ಅವ್ರನ್ನ ಹಿಡಿಯೋದಿಕ್ಕೆ ಪ್ರಯತ್ನ ಪಡೋರ್ ತಂಡ ಮುಟ್ಟುವ ತಂಡ ಅಂತ ಅಲ್ವಾ? ಈಗ ನಾವು ಆಟ ಶುರು ಮಾಡೋಣವಾ? ಅನಂತರ ಶಿಕ್ಷಕಿ ಆಟದ ನಿಯಮಗಳು ಮತ್ತು ಆಡುವ ಕ್ರಮಗಳನ್ನು ವಿವರಿಸಿದ್ರು. ಆಮೇಲೆ ಶಿಕ್ಷಕ ಏನ್ ಮಾಡಿದ್ರು, ಖೋ ಖೋ ಆಟ ಹೇಗೆ ಆಡ್ಬೇಕು, ಅದು ನಿಯಮಗಳು ಏನು, ಆಡುವ ಕ್ರಮ ಏನು ಅಂತ ಎಲ್ಲರಿಗೂ ಹೇಳ್ಕೊಟ್ರು. ನಾವು ತಿಳ್ಕೊಳ್ಳೋಣ ಮಕ್ಕಳೇ ಅದನ್ನೇನು ಅಂತ. ಓದಿ ತಿಳಿ. ನೋಡಿ, ನಿಯಮಗಳು, ಖೋ ಖೋ ಆಟದ ನಿಯಮಗಳೇನಿದೆ, ಆಟದಲ್ಲಿ 2 ಸರದಿ ಅಂದ್ರೆ ಇನ್ನಿಂಗ್ಸ್ ಇರುತ್ತದೆ. ಪ್ರತಿ ಇನ್ನಿಂಗ್ಸ್ ನಲ್ಲಿ ಓಡುವ ಮತ್ತು ಮುಟ್ಟುವ ಸುತ್ತುಗಳಿರುತ್ತವೆ. ಒಂದು ಸುತ್ತಿನ ಕಾಲಾವಧಿ 7 ನಿಮಿಷಗಳು. ಅರ್ಥ ಆಯ್ತಾ ಮಕ್ಕಳೇ? ಈ ಆಟದಲ್ಲಿ 2 ಸರ್ತಿ ಇರುತ್ತೆ, 2 ಇನ್ನಿಂಗ್ಸ್ ಇರುತ್ತೆ ಇದ್ರಲ್ಲಿ ಒಟ್ಟು. ಗೊತ್ತಾಯ್ತಾ? ಪ್ರತಿ ಇನ್ನಿಂಗ್ಸ್ ನಲ್ಲೂ ಓಡೋದು ಮತ್ತು ಮುಟ್ಟೋದು ಆ ತರ 2 ಸುತ್ತಿರುತ್ತೆ. ಅಂದ್ರೆ ಒಂದು ತಂಡ ಓಡುತ್ತೆ, ಇನ್ನೊಂದು ತಂಡ ಮುಟ್ಟುತ್ತೆ. ಅವ್ರದ್ದಾದ್ಮೇಲೆ ಮೊದಲು ಓಡಿರ್ತಾರಲ್ಲ ಅವರು ಮುಟ್ಟಕ್ ಹೋಗ್ತಾರೆ. ಮೊದ್ಲು ಯಾರು ಮುಟ್ಟಿರ್ತಾರ ಆ ತಂಡ ಓಡೋ ತಂಡ ಆಗ್ತಾರ ಅವ್ರು. ಆತರ ಅದ್ರ ಬದಲಾಗತ್ತೆ. ಈ ರೀತಿ 2 ಒಂದ್ಸತಿ ಆದಾಗ ಒಂದು ಇನ್ನಿಂಗ್ಸ್ ಅಂತ ಅಂತೀವಿ, ಅದಕ್ಕೆ ಒಂದು ಸರದಿ ಅಂತ ಅಂತೀವಿ. ಆ ತರ 2 ಸರದಿ ಇರುತ್ತೆ. ಒಂದು ಸುತ್ತಿನ ಕಾಲಾವಧಿ 7 ನಿಮಿಷಗಳು. ಒಂದ್ ಸುತ್ತಿಗೆ 7 ನಿಮಿಷ ಕೊಟ್ಟಿರ್ತಾರೆ. 7 ನಿಮಿಷದಲ್ಲಿ ಮುಟ್ಟೋ ತಂಡ ಓಡೋ ತಂಡದ ಎಷ್ಟು ಜನ ಆಟಗಾರನ ಹಿಡಿತಾರೆ ಅಂತ ಅನ್ನೋದ್ರ ಮೇಲೆ ಸ್ಕೋರ್ ಕೊಡ್ತಾರೆ. ಗೊತ್ತಾಯ್ತಾ? ಖೋ ಖೋ ತಂಡ ಒಂದರಲ್ಲಿ ಒಟ್ಟು 12 ಆಟಗಾರರಿರುತ್ತಾರೆ. ಅವರಲ್ಲಿ 9 ಆಟಗಾರರು ಆಡುವವರು ಮತ್ತು 3 ಬದಲಿ ಆಟಗಾರರು. ಆಗ್ಲೇ ಶಿಕ್ಷಕಿ 12 ಜನದ 2 ತಂಡ ಮಾಡಿದ್ರು ಅಲ್ವಾ? ಆದ್ರೆ 12 ಜನ ಒಟ್ಟಿಗೆ ಆಡಕ್ ಆಗೋದಿಲ್ಲ. ಒಂದು ತಂಡದಲ್ಲಿ 9 ಜನ ಮಾತ್ರ ಆಡಕ್ಕೆ ಸಾಧ್ಯ ಇದೆ. ಗೊತ್ತಾಯ್ತಾ ಮಕ್ಕಳೇ? 9 ಜನ ಆಡ್ತಾರೆ, ಇನ್ 3 ಜನ ಬದಲಿ ಆಟಗಾರರು ಅಂತ. ಅಂದ್ರೆ ಈ 9 ಜನದಲ್ಲಿ ಯಾರಿಗಾರು ಏನಾದ್ರು ತೊಂದರೆ ಆದ್ರೆ ಅಥವಾ ಸಣ್ಣ ಪುಟ್ಟ ಗಾಯ ಆದ್ರೆ ಅವಾಗ ಅವ್ರ ಬದ್ಲಿ ಬೇರೆ ಬದಲಿ ಆಟಗಾರರು ಬಂದು ಆಡ್ತಾರೆ. ಹಾಗಾಗಿ ಖೋ ಖೋ ಆಟ ಆಡೋದು ಕೇವಲ 9 ಜನಗಳು ಮಾತ್ರ. ಆಯ್ತಾ? 9 ಜನ ತಂಡ ಖೋ ಖೋ ಆಟ ಆಡಕ್ ಸಾಧ್ಯ ಇರೋದು. ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.